ಸರ್ವರಿಗೂ ನಮಸ್ಕಾರ. ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳುವುದೇ ಜೀವನ. ಹೇಗೆ ಬದುಕಬೇಕು, ಬದುಕನ್ನು ಹೇಗೆ ನಡೆಸಬೇಕು, ಇತರರಿಗೆ ಉಪಕಾರಿಯಾಗಿ ಬದುಕುವುದನ್ನು ಹೇಗೆ ಕಲಿಯಬೇಕು, ದೊಡ್ಡ ಮನುಷ್ಯನಿಗಿಂತ ಉತ್ತಮ ಮನುಷ್ಯ ಬೇಕು. ಎ ಗುಡ್ ಮ್ಯಾನ್ ಇಸ್ ಬೆಟರ್ ದೆನ್ ಇಸ್ ಗ್ರೇಟ್ ಮ್ಯಾನ್. ವ್ಯಕ್ತಿಯಾಗಿಯೇ ಬದುಕಬೇಕು. ಆದರೆ ಇಂದಿನ ಯಾಂತ್ರಿಕ ಯುಗದಲ್ಲಿ ನಮ್ಮ ಜೀವನ ಹೇಗಿದೆ? ಒಮ್ಮೆ ಒಂದು ಹಳ್ಳಿಯ ಜನರು ಜಾತ್ರೆ ನೋಡಲು ಪೇಟೆಗೆ ಬರ್ತಾರೆ. ಎಲ್ಲರೂ ಒಟ್ಟಾಗಿ ಬರ್ತಾರೆ. ಜಾತ್ರೆಯನ್ನು ಬೆಳಗಿನಿಂದ ರಾತ್ರಿ 11 ಗಂಟೆಯವರೆಗೆ ವೀಕ್ಷಣೆ ಮಾಡಿ ಮತ್ತೆ ತಿರುಗಿ ತಮ್ಮ ಹಳ್ಳಿಗೆ ಹೋಗುವಾಗ ಆ ಹೋಗುವ ಸ್ಥಳದಲ್ಲಿ ಒಬ್ಬೊಬ್ಬರೇ ಬಂದು ಕೂಡಿ ಎಲ್ಲರೂ ಒಟ್ಟಾದ ಮೇಲೆ ತಮ್ಮ ಹಳ್ಳಿಯ ದಾರಿಯನ್ನು ಹಿಡಿತಾರೆ. ಹಳ್ಳಿಯಿಂದ ಪೇಟೆಗೆ ಬರುವಾಗ ಹಗಲಲ್ಲಿ ಆ ಒಂದು ನದಿಯನ್ನು ದಾಟಿ ಬರಬೇಕಿತ್ತು. ಅಲ್ಲಿ ತೆಪ್ಪ ಮತ್ತು ಅಂಬಿಗ ಇದ್ದರು. ಇದರ ಸಹಾಯದಿಂದ ದಾಟಿ ಬಂದಿದ್ದರು. ಈಗ 11 ಗಂಟೆ ರಾತ್ರಿಯಾಗಿದೆ, ಹಳ್ಳಿಗೆ ಹೋಗಬೇಕು. ತೆಪ್ಪ ಇದೆ, ನದಿಯನ್ನು ದಾಟುವುದು ಹೇಗೆ? ಅಂಬಿಗ ಇಲ್ಲ. ಆವಾಗ ಅವರಲ್ಲಿ ಒಬ್ಬ ಧೈರ್ಯವಂತ ಹೇಳ್ತಾನೆ, ನನಗೆ ಈ ನದಿಯಲ್ಲಿ ಹುಟ್ಟು ಹಾಕಲಿಕ್ಕೆ ಬರುತ್ತೆ, ನೀವು ಧೈರ್ಯ ಮಾಡಿ ಈ ತೆಪ್ಪದ ಮೇಲೆ ಕುಳಿತುಕೊಳ್ಳಿ. ಅವನ ಮಾತಿಗೆ ಓಗೊಟ್ಟು ಎಲ್ಲರೂ ಆ ತೆಪ್ಪದಲ್ಲಿ ಕುಳಿತುಕೊಳ್ತಾರೆ. ಇವನು ಹುಟ್ಟನ್ನು ಹಾಕಿದ್ದು. ಈ ಜಾತ್ರೆಯನ್ನು ನೋಡಿಕೊಂಡು ಬಂದಂಥ ಈ ತೆಪ್ಪದ ಮೇಲೆ ಕುಳಿತುಕೊಂಡು ತಾವು ನೋಡಿದಂತಹ ಜಾತ್ರೆಯ ವರ್ಣನೆಯನ್ನು ಮಾಡ್ತಾ ಸಮಯದ ಪರಿವೆಯೇ ಇರಲಿಲ್ಲ. ಇತ್ತ ಕಡೆ ಕೋಳಿ ಕೂಗುವ ಸದ್ದು. ಉಷಾ ಕಾಲ. ಅಯ್ಯೋ, ಬೆಳಗಾಯಿತು. ನಮ್ಮ ತೆಪ್ಪ ಇನ್ನು ನದಿಯ ಆ ಕಡೆ ದಡಕ್ಕೆ ಬರಲೇ ಇಲ್ಲವಲ್ಲ ಅಂತ ವಿಚಾರ ಮಾಡ್ತಾರೆ. ಬಂಧುಗಳೇ, ಧೈರ್ಯ ಇದೆ, ಹುಟ್ಟು ಹಾಕುವ ಧೈರ್ಯ ಇದೆ. ಆದರೆ ಸ್ವಲ್ಪ ಎಡವಿದ್ದೇವೆ. ತೆಪ್ಪಕ್ಕೆ ಕಟ್ಟಿದ ಬಳ್ಳಿಯನ್ನು ಬಿಚ್ಚಲಿಲ್ಲ. ಬಂಧುಗಳೇ, ಒಬ್ಬ ಕುಂಟ ಆತ್ಮೀಯ ಫ್ರೆಂಡ್ಸ್. ಬಹಳ ದಿನಗಳ ನಂತರ ಕುಂಟನ ಮನೆಗೆ ಕುರುಡ ಬಂದಿದ್ದಾನೆ. ಅದು ಇದು ಮಾತಾಡ್ತಾ ತಮ್ಮ ಕ್ಷೇಮ ಕುಶಲವನ್ನು ಮಾತನಾಡ್ತಾ ರಾತ್ರಿ ಆಯಿತು. ಈ ಕುರುಡ ಹೇಳ್ತಾನೆ, ಗೆಳೆಯ, ಹೊರಗಡೆ ಕತ್ತಲಾಗಿರ್ಬೋದು, ನಾನೀಗ ಹೇಗೆ ಹೋಗುವುದು? ಬರುವಾಗ ಹಗಲಿತ್ತು. ಕುರುಡ ರಾತ್ರಿಯಲ್ಲಿ ಬರುತ್ತಾನೆ ಅಂತ ಬೇರೆಯವರಿಗೆ ಗೊತ್ತಿತ್ತು. ಈಗ ಹಾಗಲ್ಲ. ನಾನು ರಾತ್ರಿಯಲ್ಲಿ ಹೋಗುವಾಗ ಯಾರಾದರೂ ನನಗೆ ಡಿಕ್ಕಿ ಹೊಡೆದರೆ, ಅದಕ್ಕಾಗಿ ಮಿತ್ರ, ನಿನ್ನಲ್ಲಿ ಒಂದು ಲ್ಯಾಟಿನ್ ಇದೆಯಾ ಅಂತ ಕೇಳ್ತಾನೆ. ಆವಾಗ ಕುಂಟ ಹೇಳ್ತಾನೆ, ಗೆಳೆಯ, ನಿನಗೆ ಹೋಗಿ ಕತ್ತಲಾದರೇನೋ ಬೆಳಕಾದರೇನೋ, ನೀನು ಕುರುಡ ಅಂತ. ಆವಾಗ ಇಲ್ಲ, ನನಗೆ ಎದುರಿನವರಿಂದ ಏನಾದರೂ ತೊಂದರೆಯಾಗತ್ತೆ, ಅದಕ್ಕಾಗಿ ನಿನ್ನ ಹತ್ತಿರ ಒಂದು ಲ್ಯಾಟಿನ್ ಇದ್ದರೆ ಕೊಡು ಅಂತ ಹೇಳಿದಾಗ ಆ ಕುಂಟ ತನ್ನ ಕುರುಡ ಗೆಳೆಯನಿಗೆ ಲ್ಯಾಟಿನನ್ನು ಕೊಡ್ತಾನೆ. ಧೈರ್ಯದಿಂದ ಈ ಕುರುಡ ಲ್ಯಾಟಿನನ್ನು ಹಿಡಿದುಕೊಂಡು ದಾರಿಯಲ್ಲಿ ಬರ್ತಾ ಇರುವಾಗ ಒಬ್ಬ ಅಸಾಮಿ ಅವನಿಗೆ ಡಿಕ್ಕಿ ಹೊಡೆದಾಗ ಕುರುಡ ಕೆಳಗೆ ಬೀಳ್ತಾನೆ. ಬಿದ್ದುಕೊಂಡು ನಂತರ ಕ್ರೋಧದಿಂದ ಸಿಟ್ಟಿನಿಂದ ಹೇಳ್ತಾನೆ, ಓ ಪುಣ್ಯಾತ್ಮ, ದೇವರು ನನಗಂತೂ ಕಣ್ಣನ್ನು ಕೊಟ್ಟಿಲ್ಲ, ನೀನು ಕಣ್ಣಿದ್ದು ನನ್ನನ್ನು ಡಿಕ್ಕಿ ಹೊಡೆದು ಬಿಡಿಸಿದ್ದೀಯಾ, ನಾನು ಹೀಗೆ ಮಾಡುತ್ತೇನೆ ನೀವು ಅಂತ ಹೇಳಿ ಕೈಯಲ್ಲಿ ಲ್ಯಾಟಿನನ್ನು ಹಿಡಿದುಕೊಂಡು ಬಂದಿದ್ದೇನೆ, ಅದರ ಪರಿಜ್ಞಾನವು ನಿನಗೆ ಇಲ್ಲವೇ ಅಂತ ಕೇಳ್ತಾನೆ. ಆವಾಗ ಆ ಅಸಾಮಿ, ಗೆಳೆಯ, ದೇವರು ನನಗೆ ಕಣ್ಣನ್ನು ಕೊಟ್ಟಿದ್ದಾನೆ ನಿಜ, ನೀನು ಕುರುಡ ನಿಜ, ಕೈಯಲ್ಲಿ ಲ್ಯಾಟಿನ್ ಹಿಡಿದಿದ್ದು ನಿಜ, ಆದರೆ ಆ ಲ್ಯಾಟಿನಿನಲ್ಲಿ ಒಂದು ಬತ್ತಿಯನ್ನು ಹಚ್ಚಿಕೊಂಡಿದ್ರೆ, ದೀಪವನ್ನು ಹಚ್ಚಿಕೊಂಡಿದ್ರೆ, ನಾನು ಬರುವಾಗ ನೀನು ನನಗೆ ಕಾಣ್ತಾ ಇದ್ದೆ. ನಿನ್ನ ಕೈಯಲ್ಲಿರುವ ದೀಪವನ್ನು ನೋಡಿ ಇಲ್ಲೊಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಅಂತ ಅನಿಸ್ತಿತ್ತು. ಕತ್ತಲಲ್ಲಿ ನನಗೆ ಕಾಣಲಿಲ್ಲ, ವಿನಾಕಾರಣ ನಾನು ನಿನಗೆ ಡಿಕ್ಕಿ ಹೊಡೆಯಲಿಲ್ಲ ಅಂತ ಹೇಳ್ತಾನೆ. ಬಂಧುಗಳೇ, ನಮಗೆ ಈ ರೀತಿಯಾಗಿ ಬದುಕಬೇಕೆನ್ನುವ ಎಲ್ಲವೂ ನಮಗೆ ಗೊತ್ತಿದೆ, ಕುಶಲ ಕಲೆಗಳು ಗೊತ್ತಿವೆ. ಆದರೆ ಸಣ್ಣ ತಪ್ಪುಗಳನ್ನಾಗಿ ಮಾಡಿ ನಮ್ಮನ್ನು ನಾವೇ ನಗೆಪಾಟಲಿಗೆ ಈಡು ಮಾಡಿಕೊಳ್ತಾ ಇದ್ದೇವೆ. ಇಂದು ಜಗತ್ತಿನಲ್ಲೆಲ್ಲೆಡೆ ಅಶಾಂತಿ, ಆತಂಕ ತುಂಬಿಕೊಂಡು ಮನುಷ್ಯನ ಜೀವನದಲ್ಲಿ ಅನಿಶ್ಚಿತತೆಯ ಕಂದಕವನ್ನೇ ನೆಲೆಗೊಳಿಸಿವೆ. ಜೀವನದೊಳಗಿನ ಸಾಮರಸ್ಯದ ಮೈತ್ರಿಯ ಭಾವನೆಗಳು ಇಂದು ದೂರವಾಗಿ ಮಾನವನ ಮನದ ಅಂತರಾಳದಲ್ಲಿ ತಮ್ಮ
ಪ್ರವೃತ್ತಿಯ ಕೋಪ, ದ್ವೇಷ, ಅಸೂಯೆ, ಅಜ್ಞಾನ, ಮಾಯೆಗಳು ಮನೆ ಮಾಡಿ ಸಾತ್ವಿಕ ಗುಣಗಳಾದ ಶಾಂತಿ, ಸಹನೆ, ಪ್ರೀತಿ, ವಿಶ್ವಾಸ, ಸಹಕಾರ ಮನೋಭಾವಗಳು ದೂರ ಆಗ್ತಾ ಇವೆ. ಪ್ರಸ್ತುತ ದಿನಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಕಾಣುವ ನಿಟ್ಟಿನಲ್ಲಿ ವಿಶ್ವ ಜನತೆಯನ್ನು ಮಾತ್ರ ಭಾವನೆಯಿಂದ ಹೃದಯ ಅಂತರಾಳದಲ್ಲಿ ಇಂಬಿಟ್ಟುಕೊಂಡು ಅವರ ಮನದೊಳಗೆ ನೈತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಮೌಲ್ಯಗಳನ್ನು ಅರಳಿಸಿ ಜಗದೊಳಗೆ ವಿಶ್ವ ಭಾತೃತ್ವ ಭಾವನೆಯಿಂದ ಬದುಕುವ ಆದರ್ಶ ತತ್ವ ಸಿದ್ಧಾಂತವನ್ನು ಗುರಿಯಾಗಿಸಿಕೊಂಡು ಬದುಕನ್ನು ನಡೆಸಿದರೆ ಆ ಬದುಕಿಗೊಂದು ಸಾರ್ಥಕತೆ ಬಂಧುಗಳೇ, ಆ ಬದುಕಿಗೊಂದು ಸಾರ್ಥಕತೆ. ಧನ್ಯವಾದಗಳು.